ಯತೀಂದ್ರ ಯಾರ್ರೀ? ಯತೀಂದ್ರಗೆ ಅದ್ರ ಬಗ್ಗೆ ಏನು ಗೊತ್ತಿದೆ? ಸುಮ್ಮನೆ ಯತೀಂದ್ರ ಏನೋ ಹೇಳ್ತಾರೆ. ಯತೀಂದ್ರಗೆ ಅದ್ರ ಬಗ್ಗೆ ಏನಾದ್ರೂ ವೈಜ್ಞಾನಿಕವಾದಂತಹ ರಿಪೋರ್ಟನ್ನು ಮಾಡಿದರೆ ಇಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೇನೋ ಅರಿವಿದೆಯಾ? ಮೈಸೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿದೆ. ನೀವು ಒಂದು ಬೇಸಿಕಲಿ ಒಬ್ಬರು ವೃತ್ತಿಯಿಂದ ಮತ್ತು ಬೈ ಎಜುಕೇಷನಿಂದ ನೀವು ಡಾಕ್ಟ್ರ್ ಇದ್ದೀರಿ. ಸೆಂಟಿನರಿ ಇಯರ್ ಆಯಿತು ಮೈಸೂರು ಮೆಡಿಕಲ್ ಕಾಲೇಜಿಗೆ, ಆ KR ಹಾಸ್ಪಿಟಲ್ಲು. ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸಿ. ನಿಮಗೆ ಗೊತ್ತಿಲ್ಲದ ವಿಚಾರದ ಬಗ್ಗೆ ಮಾತಾಡಬೇಡಿ. ಒಂದು ವೇಳೆ ಯತೀಂದ್ರವರು ಲಿಂಗಾಯತರ ವಿರೋಧ ಇನ್ಯಾರ್ದೋ ವಿರೋಧ ಅನ್ನೋದಾದರೆ ನಿಮ್ಮಪ್ಪ ಅವತ್ತೇ ಒಪ್ಕೊಳ್ಬೋದಿತ್ತಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಯಾವುದೋ ವಿರೋಧಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತ. ಅಲ್ಲಿ ರಾಹುಲ್ ಗಾಂಧಿ ಹೇಳಿದ ಕೂಡಲೇ ನೀವು ಯಾಕೆ ಬಂದು ಇವತ್ತು ಇನ್ನೊಂದು ವರದಿನ ತಯಾರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದೀರಿ? ನಿಮ್ಮ ಅಸಮರ್ಥತೆಯನ್ನು ಒಪ್ಕೊಳ್ಳಿ. ಆಯಿತು, ಯಾರು ಮನೆಗೆ ಹೋಗಿದ್ದಾರೆ? ಆಮೇಲೆ ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅನ್ನೋದ್ರ ಬಗ್ಗೆ ಯತೀಂದ್ರ ಅವ್ರಿಗೆ ಸ್ವಲ್ಪ ತಿಳ್ಕೊಳ್ಳಿ. ಅದು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಗ್ರಾಮಾಂತರ ಭಾಗಗಳಲ್ಲಿ ಯಾರು ಹಿಂದುಳಿದಿದ್ದಾರೆ ಅವರನ್ನು ಸರ್ವೆ ಮಾಡಬೇಕಾಗಿರೋದು. ಅದಕ್ಕೆ ಪ್ಯಾರಾಮೀಟ್ರನ್ನ ಸೆಟ್ ಮಾಡಿದ್ದಾರೆ. ಇದು ಹಾಗಂತ ಸಿಟಿನಲ್ಲಿ ಮಾಡಿದ್ದೀರಾ? ಬೆಂಗಳೂರಿನಲ್ಲಿ 1.5 ಕೋಟಿ ಜನಸಂಖ್ಯೆ ಇದೆ. ಯಾರನ್ನು ನೀವು ಇದು ಮಾಡಿದಿರಿ? ನೀವು ಕೊಟ್ಟಿರುವಂತಹ ಜಾತಿಗಳ ಪಟ್ಟಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಾರ್ತ್ ಇಂಡಿಯನ್ಸ್ ಭಾಳ ಜನ ಇದ್ದಾರೆ. ಅವರು ಸೇರಿರುವಂಥ ಜಾತಿಗಳು ಈ ಪಟ್ಟಿ ಒಳಗಡೆ ಇಲ್ಲವೇ ಇಲ್ಲ. ಹಾಗಾಗಿ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರು ಹಿಂದುಳಿದಿಲ್ವಾ? ಇಡೀ ಕರ್ನಾಟಕದ ಜನಸಂಖ್ಯೆ ಹೆಚ್ಚು ಕಡಿಮೆ 7 ಕೋಟಿ ಇದೆ. ಇವತ್ತು 7 ಕೋಟಿ ಜನಸಂಖ್ಯೆಗೂ ನೀವು ಜಾತಿವಾರು ಅಂಕಿಅಂಶಗಳನ್ನು ಕೊಟ್ಟಿದ್ದೀರಲ್ಲ, ಅದರ ಒಟ್ಟಾರೆ ಅಂಕಿಅಂಶಗಳನ್ನು ಎರಡಕ್ಕೂ ಕೂಡ ತಾಳಮೇಳನೇ ಹೊಂದಲ್ಲ. ಮತ್ತು ಏನು ಮಾತಾಡ್ತಿದ್ದೀರಿ? ಲಿಂಗಾಯತರು ವಿರೋಧಿಸ್ಬಿಟ್ರು, ನೀವು ಅದಕ್ಕೆ ನಾವು ಇದು ಮಾಡ್ತಿದ್ವಿ ಅಂತ. ಆಯಿತು, ಲಿಂಗಾಯತರು 39 ಜನ MLAಗಳಿದ್ದಾರೆ. ನಿಮ್ಮ ಅಪ್ಪಂಗೆ ಚೇರ್ ಬಿಟ್ಕೊಳ್ಳೋಕೆ ಹೇಳಿ. ಎಷ್ಟು ಜನ ಇದ್ದಾರೆ ನಿಮ್ಮ ಸಮುದಾಯದವ್ರದ್ದು? ಹೈಯೆಸ್ಟ್ ಇರೋರು ಲಿಂಗಾಯತ ಸಮುದಾಯದವ್ರು ಇರೋ 39 ಜನ ಇದ್ದಾರೆ. ನಿಮ್ಮ ಅಪ್ಪಗೆ ಚೇರ್ ಬಿಟ್ಕೊಳ್ಳೋಕೆ ಹೇಳಿ ಫಸ್ಟ್.